ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೀವು ನೋಡ್ತಿದ್ದೀರಾ NKT ಸೀರೀಸ್. ನಾವು ಎತ್ತನಹಳ್ಳಿ ಜಾತ್ರೆಗೆ ಹೋಗ್ತಾ ಇರೋಂಥ ಕ್ಲಿಪ್ಪಿಂಗ್ ಇದು. ಎತ್ತನಹಳ್ಳಿ ಜಾತ್ರೆಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಅಲ್ಲಿ ಪೂಜೆ ಮಾಡೋಕ್ಕೋಸ್ಕರ ತುಂಬ ಕ್ಯೂ ಇತ್ತು. ಹಂಗಾಗಿ ಆಚೆ ಕಾಯಿ ಹೊಡ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿರ್ತಕ್ಕಂತಹ ತೇರಿಗೆ ನಾವು ಕೂಡ ಸೂರು ಬಾಳೆಹಣ್ಣು ಇಸಿದ್ದೀವಿ. ಬನ್ನಿ ಅದು ಹೆಂಗಿತ್ತು ನೋಡೋಣ. ಪೂಜೆ ಮುಗಿಸಿ ಪಾಪ ಗಿಫ್ಟ್ ಹಾಕಿಸ್ಕೊಂಡು ನಾವು ಅಲ್ಲಿಂದ ಜಾತ್ರೆ ಕಡಲೆಪುರಿ ತೊಗೊಳಕ್ಕೆ ಅಂತ ಬರ್ತೀವಿ. ಜಾತ್ರೆ ಕಡಲೆಪುರಿ ತೊಗೊಂಡು ಸ್ವಲ್ಪ ಪಾನಿಪುರಿ ಅದು ಇದು ಕಬ್ಬಿನ ಹಾಲು ಅದು ಕುಡ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಪಾಪು ಏನಾದರೂ ಆಟ ಸಾಮಾನು ತೊಗೋಬೇಕಲ್ಲ ಜಾತ್ರೆಯಲ್ಲಿ. ಸೊ ಹಂಗಾಗಿ ಇದನ್ನು ತೊಗೊಂಡ್ವಿ. ತಗೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ಮನೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆಗೆ ನಮ್ಮ ಶಿವರಾತ್ರಿ ಹಬ್ಬ ಇದೆ. ಸೊ ಹಂಗಾಗಿ ತುಮಟ ಮಾಡಬೇಕು. ನಮ್ಮ ಕಡೆ ಸ್ಪೆಷಲಾಗಿ ಶಿವರಾತ್ರಿ ಹಬ್ಬಕ್ಕೆ ತುಮಟ ಮಾಡ್ತಾರೆ. ಸೊ ಅದಕ್ಕೆ ಯಾವುದೇ ರೀತಿ ಐಟಮ್ಸ್ ಬೇಕು ಅಂತೆಲ್ಲ ಹೇಳ್ತೀನಿ ಬನ್ನಿ ನಾವು ಹೇಗೆ ಮಾಡಿದ್ವಿ ಅಂತ. 3/4 kg ಕಡಲೆ, 3/4 kg ಕಡಲೆ ಬೀಜನ ಬಾಣಲೆಯಲ್ಲಿ ಹುರಿದ್ಬಿಟ್ಟು ಅದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು 5ರಿಂದ 6 ಒಣ ಕೊಬ್ಬರಿ ತುರಿದಿರೋದು, ಮತ್ತು ಒಂದು 15 ಏಲಕ್ಕಿ ಪುಡಿ ತೊಗೊಂಡಿದ್ದೀವಿ. ಮತ್ತು ಒಂದು 100 ಗ್ರಾಮ್ ಬಿಳಿ ಎಳ್ಳು ತೊಗೊಂಡಿದ್ವಿ. ಇಷ್ಟನ್ನು ಸೇರಿಸಿ 1 kg ಬೆಲ್ಲದ ಪಾಕನ ಕಾಯಿಸ್ಕೊಂಡು ಈ ಥರ ಕಲಿಸ್ತಾ ಇದ್ದಾರೆ ನೋಡಿ ಅಮ್ಮ. ಈ ಥರ ಕಲಿಸ್ಕೊಂಡು ಮಾಡೋದು. ಅಂದರೆ ಸ್ವಲ್ಪನೇ ಹಾಕ್ಕೊಬೇಕು, ಇಲ್ಲ ಅಂತಂದರೆ ಅದು ಗಂಟಾಗಿಬಿಡುತ್ತೆ. ಮತ್ತು ಪಾಕನೂ ಕೂಡ ಹದವಾಗಿ ಕಾದಿರಬೇಕು, ಅವಾಗಷ್ಟೇ ಅದು ತುಮಟ ಕರೆಕ್ಟಾಗಿ ಬರೋದು. ಕಲಿಸ್ಕೊಂಡು ಈ ಥರ ಕಟ್ತಾ ಇದ್ದಾರೆ ನೋಡಿ. ಈ ಥರ ಮಾಡಿದ್ವಿ. ನಮ್ಮ ಪಾಪು ಕೂಡ ಫಸ್ಟು ಕೊಟ್ವಿ ತಿನ್ನೋಕ್ಕೆ. ನೋಡಿ ಅವನು ಯಾವ ಥರ ಆಡ್ತಿದ್ದಾನೆ. ಆಮೇಲೆ ಪಾಪ ಶಿವರಾತ್ರಿ ಸ್ಪೆಷಲ್ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ರಾಗಿಯಲ್ಲಿ ಈ ಥರ ಲಿಂಗುನ ಇದು ಮಾಡಿದ್ವಿ. ಲಿಂಗು ಮತ್ತು ತ್ರಿಶೂಲನ ಬರೆದಿದ್ದೀವಿ. ಈಗ ಪಾಪಗೂ ರೆಡಿ ಮಾಡ್ತಾಯಿದ್ದೀವಿ. ಪಾಪ ವಿಭೂತಿ ಎಲ್ಲ ಇಟ್ಟು ಮತ್ತು ಕೊರಳಿಗೆ ರುದ್ರಾಕ್ಷಿ ಸರ ಹಾಕಿ ಮತ್ತು ಕರಡಿಗೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀವಿ. ಅದು ಆ ಕಡೆ ಕೋಚಿಗೆ ಕಡೆ ಸಾಕು ಸಾಕು ಕೈಗಳು ಇಲ್ಲಿಗೆ ಶಿವ 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 ಶಿವರೇ ನೋಡಿ. ಫೋಟೋದಲ್ಲಿ ಈ ಥರ ಕಾಣ್ತಾ ಇತ್ತು. ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಪಾಪು ರೆಡಿ ಮಾಡಿರೋದು ಆ್ಯಸ್ ವೆಲ್ ಆಸ್ ದೇವ್ರದ್ದು ಕೂಡ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.